ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಇದೇ ಅಕ್ಟೋಬರ್ 9ನೇ ತಾರೀಕಿನಂದು ದೇಶಾದ್ಯಂತ ಬಹುಜನ ಸಮಾಜ ಪಾರ್ಟಿಯ ಸಂಸ್ಥಾಪಕರಾದ ದಾದಾ ಸಾಹೇಬ್ ಕಾನ್ಸಿರಾಮ್ ಅವರ 19ನೇ ಪುಣ್ಯಾನುಮೋದನೆ ಕಾರ್ಯಕ್ರಮದ ಅಂಗವಾಗಿ ಬಹುಜನರ ಸಂಕಲ್ಪ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಪಕ್ಷದ ಮಹಾದೇವ್ ದನ್ನಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಧನ್ನಿಯವರು, ಬಹುಜನ ಸಮಾಜ ಪಕ್ಷ ಕರ್ನಾಟಕ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಇದೇ ದಿನಾಂಕ 9ರಂದು ಬಾಂಬ್ ಸೇಫ್ DS4 ಮತ್ತು ಬಹುಜನ ಸಮಾಜ ಪಕ್ಷದ ಸಂಸ್ಥಾಪಕರಾದ ದಾದಾ ಸಾಹೇಬ್ ಕಾನ್ಸಿರಾಮ್ ಅವರ 19ನೇ ಪುಣ್ಯಾನುಮೋದನೆ ಕಾರ್ಯಕ್ರಮದ ಅಂಗವಾಗಿ ಕಲಬುರಗಿ ನಗರದ ಹೊರವಲಯದ ಮಟ್ಟದ ಬಹುಜನರ ಸಂಕಲ್ಪ ಸಮಾವೇಶವನ್ನು ನಗರದಲ್ಲಿನ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಅಭಿನಂದಿಸುತ್ತಾ ಬಂಧುಗಳೇ, ಈ ಅಕ್ಟೋಬರ್ ತಿಂಗಳ 9ನೇ ದಿನಾಂಕದಂದು ಇಡೀ ದೇಶ ವ್ಯಾಪ್ತಿಯಲ್ಲಿ ಬಹುಜನ ಸಮಾಜ ಪಾರ್ಟಿಯ ಸಂಸ್ಥಾಪಕರು ಮತ್ತು ಬಾಂಬ್ ಸೇಫ್ DS4 ಮತ್ತು BVF ಮತ್ತು ಬಹುಜನ ಸಮಾಜ ಪಾರ್ಟಿ ಒಂದು ಮಹಾಪುರುಷರಾದಂಥ ಹುಟ್ಟುಹಾಕಿದಂಥ ಮಹಾಪುರುಷರಾದಂಥ ಮಾನ್ಯವಾದ ದಾದಾ ಸಾಹೇಬ್ ಕಾನ್ಸಿರಾಮ್ ಅವರ 19ನೇ ಒಂದು ಪುಣ್ಯ ಅನುಮೋದನೆ ಕಾರ್ಯಕ್ರಮವನ್ನು ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ಒಂದು ವಿಧಾನಸಭೆಗಳಲ್ಲಿ ಬಹುಜನ ಸಮಾಜ ಪಾರ್ಟಿಯ ಕಾರ್ಯಕರ್ತರು, ಬಾಂಬ್ ಸೇಫ್ದ ಎಲ್ಲ ಒಂದು ಸಮುದಾಯದವರು ಮತ್ತು BVF ಅವರು ಒಟ್ಟಾರೆ ಸೇರಿ ಇವತ್ತೇನು ಸಾಮಾಜಿಕ ಪರಿವರ್ತನೆಯ ಮಹಾಪುರುಷರ ವಿಚಾರಧಾರೆಗಳನ್ನು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವಂಥ ನಿಟ್ಟಿನಲ್ಲಿ ಬಾಬಾ ಸಾಹೇಬರ ಆಶಯಗಳು ಏನಿತ್ತು, ಒಂದು ಸಂವಿಧಾನದ ಆಶಯಗಳು ಏನಿತ್ತು, ಅದನ್ನು ಯಥಾವತ್ತವಾಗಿ ಜಾರಿ ಮಾಡಬೇಕಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಬಾಬಾ ಸಾಹೇಬರ ಆಶಯ ಆಗಿತ್ತದು. ಆ ಒಂದು ವಿಚಾರವಾಗಿ ಇಡೀ ದೇಶದಲ್ಲಿ ಒಬ್ಬ ವಿಜ್ಞಾನಿ ಆದಂಥ ದಾದಾ ಸಾಹೇಬ್ ಕಾನ್ಸಿರಾಮ್ ಅವರು, ಬಾಬಾ ಸಾಹೇಬ್ರೇ ಅವರಿಗೆ ಒಬ್ಬ ವಿಜ್ಞಾನಿ. ಅವರು ಪಂಜಾಬ್ನಲ್ಲಿ ಒಂದು ರೋಫರ್ ಜಿಲ್ಲೆ ಕಾವಾಸ್ಪುರ್ ಗ್ರಾಮದಲ್ಲಿ ಹುಟ್ಟಿದಂಥ ದಾದಾ ಸಾಹೇಬ್ ಕಾನ್ಸಿರಾಮ್ ಅವರು ಒಂದು ಸೈಂಟಿಸ್ಟ್ ಆಗಿ ಅವರು ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಡೆಹ್ರಾಡೂನ್ದಲ್ಲಿ ವ್ಯಾಸಂಗ ಹೋದಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬರನ್ನು 1956ರ ಒಂದು ಬಾಬಾ ಸಾಹೇಬರ ಒಂದು ನಿಧಾನದ ಸುದ್ದಿ ತಿಳ್ಕೊಂಡು ಪರಿಚಯ ಆಗ್ತದೆ. ಮುಂದವರು 1958ರಲ್ಲಿ ಪುಣಾದಲ್ಲಿ ಒಂದು ರಕ್ಷಣಾ ಒಂದು ಇಲಾಖೆಯಲ್ಲಿ ಒಬ್ಬ ಸೈಂಟಿಸ್ಟಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬರನ್ನು ತುಂಬ ಆಳವಾಗಿ ಅಧ್ಯಯನ ಮಾಡಿ ಈ ಬಾಬಾ ಸಾಹೇಬರ ಒಂದು ಆಶಯ ಏನಿತ್ತು, ಅವರ ಕನಸು ಏನಿತ್ತು, ಅದನ್ನು ನಾನು ಜಾರಿ ಮಾಡಬೇಕಂತೇಳಿ ತಮ್ಮ ವೃತ್ತಿಗೆ ಅವರು ರಾಜೀನಾಮೆ ಕೊಟ್ಟು ಅವರು ಈ ಬಾಂಬ್ ಸೇಫನ್ನು ಕಟ್ಟಕ್ಕೆ ಪುಣಾ ಒಂದು ನಗರದಲ್ಲಿ ಪ್ರಾರಂಭ ಮಾಡ್ತಾರೆ. ಅದನ್ನು ಇಡೀ ದೇಶ ತುಂಬ ಆ ಒಂದು ವಿದ್ಯಾವಂತ ನೌಕರನ್ನು ಸಂಘಟಿಸುತ್ತಾ ಸುಮಾರು 2 ಲಕ್ಷ ಒಂದು ವಿದ್ಯಾವಂತ ನೌಕರರನ್ನು, ಅದರಲ್ಲಿ IAS ಅಧಿಕಾರಿಗಳಾಗಿರ್ಬೋದು, IPS ಅಧಿಕಾರಿಗಳಾಗಿರ್ಬೋದು, ಡಾಕ್ಟರೇಟ್ ಪಡೆದಂಥ PhD ಅಧಿಕಾರಿಗಳಾಗಿರ್ಬೋದು, ಇಂಜಿನಿಯರ್ಸ್ಗಳಾಗಿರ್ಬೋದು, 2 ಲಕ್ಷ ಒಂದು ವಿದ್ಯಾವಂತ ನೌಕರನ್ನು ಸರಿಯಾದ ರೀತಿಯಲ್ಲಿ ಸಂಘಟನೆ ಮಾಡಿ ಇವತ್ತೇನು SC ST OBC ಧಾರ್ಮಿಕ ಅಲ್ಪಸಂಖ್ಯಾತರ ಸಮಸ್ಯೆಗಳು ಸ್ವತಂತ್ರ ಬಂದು ಇಷ್ಟು ದಿನ ಆದರೂ ಕೂಡ ಸಮಸ್ಯೆಗಳಾಗೇ ಉಳಿದವ. ಸಂವಿಧಾನ ಯಥಾವತ್ತವಾಗಿ ಜಾರಿ ಆಗಿಲ್ಲ. ಸಂವಿಧಾನ ಜಾರಿ ಮಾಡ್ತಕ್ಕಂಥ ಜಾಗದಲ್ಲಿ ಸಂವಿಧಾನ ವಿರೋಧಿಗಳೇ ಕೂತ್ಕೊಂಡಾರ. ಆ ಸಂವಿಧಾನ ಒಂದು ಯಥಾವತ್ತವಾಗಿ ಬಾಬಾ ಸಾಹೇಬರು ಹೇಳ್ದಂಗೆ ಜಾರಿಯಾಗಿತ್ತಪ್ಪ ಅಂದ್ರೆ ಇವತ್ತು ಭಾರತ ದೇಶದಲ್ಲಿ
ಪ್ರಾರಂಭದಲ್ಲಿ ಏನು 1952ರಲ್ಲಿ ಏನು ನೆಹರು ಅವರು ಏನು ಸರ್ಕಾರ ಬಂತು, ಆ ಸರ್ಕಾರದಲ್ಲಿ ಬಾಬಾ ಸಾಹೇಬರು ಈ ಸಂವಿಧಾನನ ಒಂದು ಸಬ್ಮಿಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನ ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ ಈ ಸಂವಿಧಾನ. ಈ ಸಂವಿಧಾನ ಇವಾಗೇನು ಸರ್ಕಾರ ಇದೆ, ಈ ಸರ್ಕಾರ ಸರಿಯಾದ ರೀತಿಯಲ್ಲಿ ಇದನ್ನು ಯಥಾವತ್ತವಾಗಿ ಜಾರಿ ಮಾಡಿದ್ರೆ ಇದು 20 ವರ್ಷಗಳಲ್ಲಿ ಈ ಭಾರತ ದೇಶದಲ್ಲಿ ಅವಿದ್ಯಾವಂತ ಒಂದು ಅಂತಕ್ಕಂಥದ್ದು ಯಾರೂ ಇರಂಗಿಲ್ಲ. ಎಲ್ಲರೂ ಶಿಕ್ಷಣವಂತರಾಗ್ತಾರೆ, ಎಲ್ಲರೂ ಉದ್ಯೋಗವಂತರಾಗ್ತಾರೆ. ಇವತ್ತು ಯಾರು ಬಡವ ಶ್ರೀಮಂತ ಅಂತಕ್ಕಂಥವ್ರು ಇರಲ್ಲ. ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಪ್ರತಿಯೊಬ್ಬ ನಾಗರಿಕನು ಅವಕಾಶ ಸಿಗ್ತದೆ. ಎಲ್ಲರೂ ಒಂದು ಹ್ಯಾಪಿಯಾಗಿ, ಖುಷಿಯಾಗಿ, ಸಮೃದ್ಧವಾಗಿ ಈ ದೇಶದಲ್ಲಿ ವಾಸ ಮಾಡ್ತಾರೆ. ಅಂಥ ಒಂದು ಅದ್ಭುತವಾದಂಥ ಅಂಶಗಳು ಈ ಸಂವಿಧಾನದಲ್ಲಿದೆ. ಆದರೆ ಇದು ಯಥಾವತ್ತವಾಗಿ ಜಾರಿ ಮಾಡಿದಾಗ ಸಾಧ್ಯ ಅದ. ಒಂದು ವೇಳೆ ಇದು ಯಥಾವತ್ತವಾಗಿ ಜಾರಿ ಆಗಲಿಲ್ಲ ಅಂದ್ರೆ ಮುಂದೆ ಈ ದೇಶದಲ್ಲಿ ಈ ಸಂವಿಧಾನನ ಧ್ವಂಸ ಮಾಡ್ತಕ್ಕಂಥ ವಿಚಾರನೂ ಕೂಡ ಎಚ್ಚರಿಕೆ ಕೊಡ್ತಾರೆ. ಅಂಥ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿ ಆದಂಥ ನೆಹರು ಅವರು ಬಾಬಾ ಸಾಹೇಬರಲ್ಲಿ 20 ವರ್ಷಗಳ ಹೇಳ್ತಾ ಇದ್ದೀರಿ, ನಾನು 10 ವರ್ಷದಲ್ಲಿ ನಮ್ಮ ಸರ್ಕಾರ ಇದನ್ನು ಯಥಾವತ್ತವಾಗಿ ಜಾರಿ ಮಾಡಿ ನೀವು ಹೇಳ್ದಂಗೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತಕ್ಕಂಥದ್ದನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಇನ್ನೂ ತನಕ ಆಗಿಲ್ಲ. ಆ ಒಂದು ವಿಷಯನ ಇಟ್ಕೊಂಡು ದಾದಾ ಸಾಹೇಬ್ ಕಾನ್ಶಿರಾಮ್ ಅವರು ಬಾಬಾ ಸಾಹೇಬ್ ಬಗ್ಗೆ ತುಂಬ ಆಳವಾಗಿ ಅಧ್ಯಯನ ಮಾಡಿ ನಾನು ನೌಕರಿ ಮಾಡೋದ್ರಲ್ಲಿ ಯಾವ ಅರ್ಥ ಇಲ್ಲ ಅಂತೇಳಿ ಅವರು ರಿಸೈನ್ ಮಾಡಿ ಬಾಂಬ್ ಶೇಪ್ ಕಟ್ಟಿದ್ರು. ಬಾಂಬ್ ಶೇಪ್ ಕಟ್ಟಿದ ನಂತರ ಸುಮಾರು 10 ವರ್ಷಗಳ ಕಾಲ ಇಡೀ ಭಾರತ ದೇಶ ತುಂಬಿ ಅವರೆಲ್ಲ ನೌಕರರನ್ನು ಒಗ್ಗೂಡಿಸಿ 1984ರಲ್ಲಿ ಬಾಂಬ್ ಶೇಪು DS4 ಕಟ್ಟಿದ ನಂತರ 1984ರಲ್ಲಿ ಬಹುಜನ ಸಮಾಜ್ ಪಾರ್ಟಿ ಸ್ಥಾಪನೆ ಮಾಡ್ತಾರೆ. ಯಾಕಂದ್ರೆ ಆ ಸರ್ಕಾರಗಳು ಸರಿಯಾಗಿ ಮಾಡಿದ್ರೆ ಇನ್ನೊಂದು ಪಕ್ಷ ಬೇಕಾಗ್ತಿಲ್ಲ ಅಂತಕ್ಕಂಥದ್ದನ್ನು ಕೂಡ ಕಾನ್ಶಿರಾಮ್ ಅವ್ರ ವಿಚಾರ. ಅವ್ರು ಸರಿ ಮಾಡೋ ಮಟ್ಟಿಗೆ ಇನ್ನೊಂದು ಪಕ್ಷ ಬೇಕು, ಸರಿ ಮಾಡ್ತಕ್ಕಂಥ ಪಕ್ಷನೂ ಬೇಕಾಗ್ತಕ್ಕಂಥ ವಿಚಾರದಲ್ಲಿ ಬಹುಜನ ಸಮಾಜ್ ಪಾರ್ಟಿ ಒಂದು ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಮಾಡಿ ಇಡೀ ಒಂದು ಎಲ್ಲ SC ST OBC ಅಂದ್ರೆ ಒಂದು ಹಿಂದುಳಿದಂಥ ವಿದ್ಯಾವಂತರನ್ನು ಸಮುದಾಯಗಳನ್ನು ಸಂಘಟನೆ ಮಾಡಿ, ಅಲ್ಪಸಂಖ್ಯಾತರನ್ನು ಸಂಘಟನೆ ಮಾಡಿ ಪಕ್ಷವನ್ನು ಸರಿಯಾದ ರೀತಿಯಲ್ಲಿ ಒಗ್ಗೂಡಿಸಿ 95ರಲ್ಲೇ ಸರ್ಕಾರ ಮಾಡೋದು, ಅಕ್ಕ ಮಾಯಾವತಿಯವರ ಮುಖಾಂತರ ಸರ್ಕಾರ ಮಾಡೋದು ನಾವು ಎಲ್ಲ ನೋಡಿದ್ದೀವಿ. ಅದ್ರ ಬಗ್ಗೆ ಬೇಕಾದಷ್ಟು ಹೇಳ್ಬೋದು. ಸುಮಾರು 4 ಸಲ ಅಕ್ಕ ಮಾಯಾವತಿಯವರ ಒಂದು ನೇತೃತ್ವದಲ್ಲಿ ಬಹುಜನ ಸಮಾಜ್ ಪಾರ್ಟಿ ಉತ್ತರ ಭಾರತದಲ್ಲಿ ಸರ್ಕಾರ ಆಗ್ಯದ. 80 ಜಿಲ್ಲೆಗಳ ಒಳಗೊಂಡಂಥ ಒಂದು ಉತ್ತರ ಪ್ರದೇಶ, 25 ಕೋಟಿಗಿಂತ ಹೆಚ್ಚಿರ್ತಕ್ಕಂಥ ಜನಸಂಖ್ಯೆ, ತುಂಬ ಅದ್ಭುತವಾಗಿ ಅಲ್ಲಿ 160% ಒಂದು ಪ್ರತಿಶತ ಅಭಿವೃದ್ಧಿಯನ್ನು ಆಗೋದು ನಾವು ಅಲ್ಲಿ ನೋಡ್ಬೋದು. ಬಟ್ ಅದು ಆ ವಿಷಯನ ಹೊರಗಡೆ ತರಲ್ಲ ಮಾಧ್ಯಮಗಳಲ್ಲಿ ಹೆಚ್ಚು. ಹೀಗಾಗಿ ಇವತ್ತು ಅಪ್ ಡೌನ್ ಆಗ್ತಾ ಇದೆ. ಹೀಗಾಗಿ ಎಲ್ಲ ಒಂದು ಇದರಲ್ಲಿ ಇವತ್ತು ಮಾನ್ಯವರು ಕಾನ್ಶಿರಾಮ್ ಅವರು ಇವತ್ತು ಏನು ಒಂದು ಅಲ್ಲಿ ಯಥಾವತ್ತವಾಗಿ ಸಂವಿಧಾನ ಜಾರಿ ಆಗೋದನ್ನು ನಾವು ನೋಡ್ತೀವಿ. ನಾವು ಸಾಕಷ್ಟು ಪ್ರತಿ ವರ್ಷ ಹೋಗ್ತೀವಿ, ಬಹುಜನ ಸಮಾಜ್ ಪಾರ್ಟಿ ಕಾರ್ಯಕರ್ತರು ಎಲ್ಲ ಒಂದು ರಾಜ್ಯಗಳಿಂದ ನಾವು ನೋಡ್ತೀವಿ. ಆ ಒಂದು ದಿನ ಮತ್ತೆ ಇವಾಗ ನಾವು ಒಂದು ಮಾನ್ಯವರು ಕಾನ್ಶಿರಾಮ್ ಅವರ ಒಂದು 19ನೇ ಒಂದು ಪುಣ್ಯ ಅನುಮೋದನೆ ಕಾರ್ಯಕ್ರಮವನ್ನು ಇವತ್ತು ದೇಶವ್ಯಾಪ್ತಿಯಲ್ಲಿ ನಡೀತಾ ಇದೆ. ಎಲ್ಲ ರಾಜ್ಯಗಳಲ್ಲಿ ಒಂದು ಸಂಕಲ್ಪ ಮಾಡ್ತಕ್ಕಂಥದ್ದು ಇವತ್ತು ನಾವು ಮತ್ತೆ ಒಂದು ಪುನರ್ಚೇತನ ಮಾಡಬೇಕು, ಸದೃಢವಾಗಿ ಪಾರ್ಟಿ ಕಟ್ಟಬೇಕು ಮತ್ತು ಹೊಸದಾಗಿರ್ತಕ್ಕಂಥ ಎಲ್ಲ ಯುವಶಕ್ತಿಗಳನ್ನು ಪ್ರೇರಣೆ ಕೊಟ್ಟು ಅವರಿಗೆ ನಾಯಕತ್ವ ತುಂಬತಕ್ಕಂಥದ್ದು. ಬರೋ ಅಂಥ ದಿನಗಳಲ್ಲಿ ನಾವು ಮತ್ತೆ ಇವತ್ತು ಬಹುಜನ ಸಮಾಜ್ ಪಾರ್ಟಿ ಒಂದು ಮಜಬೂತಾಗಿ ಮಾಡಿ ಒಂದು ರೂಲಿಂಗ್ ಕ್ಲಾಸ್ ಆಗಬೇಕಂತಕ್ಕಂಥ ದಿಶೆಯಲ್ಲಿ ಇಡೀ ದೇಶ ತುಂಬ ಒಂದು ಅಕ್ಕ ಮಾಯಾವತಿಯವರು ಕರೆ ಕೊಟ್ಟಾರೆ. ಇವತ್ತು ನಾವು ಇದು ವಿಭಾಗ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 4 ವಲಯಗಳಲ್ಲಿ ಇದನ್ನು ವಲಯ ಮಟ್ಟದಲ್ಲಿ ಒಂದು ಸಂಕಲ್ಪ ಸಮಾವೇಶ ಅವರ ಒಂದು ಪುಣ್ಯ ಅನುಮೋದನೆ ಕಾರ್ಯಕ್ರಮದಿಂದ ನಾವು ಸಂಕಲ್ಪ ಮಾಡ್ತಾ ಇದ್ದೀವಿ. ನಾವು ಯಾವುದೋ ಕಾರಣಾಂತರಗಳಿಂದ ಇವತ್ತು ಪಕ್ಷ ಒಂದು 7 ಬೀಳುಗಳನ್ನು ಎದುರಿಸ್ತಿರ್ಬೋದು. ಆದರೆ 9ನೇ ತಾರೀಕು ಒಂದು ವಿಭಾಗ ಮಟ್ಟದಲ್ಲಿ, ಗುಲ್ಬರ್ಗ ವಿಭಾಗ ಮಟ್ಟದಲ್ಲಿ ಹೇಳೋದಾದ್ರೆ ಇಲ್ಲಿ 7 ಜಿಲ್ಲೆಗಳು ಬರ್ತವೆ. ಗುಲ್ಬರ್ಗ, ಬೀದರ್, ಯಾದಗಿರಿ, ರಾಯಚೂರು,
ಬಳ್ಳಾರಿ, ವಿಜಯನಗರ, ಕೊಪ್ಪಳ ಜಿಲ್ಲಾ, ಇವು 7 ಜಿಲ್ಲೆಗಳ ಎಲ್ಲ ಜಿಲ್ಲಾ ಸಮಿತಿಗಳು, 7 ಜಿಲ್ಲೆಯ ಒಂದು ವಿಧಾನಸಭಾ ಒಂದು ಕಾರ್ಯಕರ್ತರು, 7 ಜಿಲ್ಲೆಗಳಲ್ಲಿರ್ತಕ್ಕಂಥ ಒಂದು ರಾಜ್ಯ ನಾಯಕರುಗಳು ಮತ್ತು ನಮ್ಮ ಕರ್ನಾಟಕದ ಈ ಭಾಗದ ಉಸ್ತುವಾರಿ ಇರ್ತಕ್ಕಂಥ ಡಾಕ್ಟರ್ ಹರಾ ಮಹೇಶ್ ಅವರ ಅವರ ರಾಜ್ಯ ಸಂಯೋಜಕರು ಎಲ್ಲರೂ ಒಂದು ಕಡೆ ಸೇರಿ ಈ ಬರುವಂಥ 9ನೇ ತಾರೀಕು ಇದೇ ಗುಲ್ಬರ್ಗ ಜಿಲ್ಲೆಯ ತಿಮ್ಮಾಪುರ ಸರ್ಕಲ್ನಲ್ಲಿರ್ತಕ್ಕಂಥ ಕನ್ನಡ ಒಂದು ಭವನದಲ್ಲಿ ಸುಮಾರು 2,000ಕ್ಕಿಂತ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಎಲ್ಲ ಹಂತದ ಪದಾಧಿಕಾರಿಗಳು ಸೇರಿ ಅವರಿಗೆ ನಾವು ನಮನಿಸುತ್ತಾ ಅವರ ವಿಚಾರಧಾರೆಗಳನ್ನು ಅಳವಡಿಸ್ಕೊಳ್ತಾ ಆ ದಿನ ಸಂಕಲ್ಪ ಮಾಡಿ ಮುಂದಿನ ದಿನಗಳಲ್ಲಿ ರಾಜಕೀಯ ನಾವು ಎಲ್ಲ ಸನ್ನದ್ಧರಾಗೋಸ್ಕರ ಸಂಕಲ್ಪ ಮಾಡ್ತಾ ಇದ್ದೀವಿ. ಮತ್ತು ಆ ದಿನ ಬೆಳಗ್ಗೆ ಬಾಬಾ ಸಾಹೇಬರ ಇವತ್ತು ವಿಶ್ವ ನಾಯಕರ ಬಾಬಾ ಸಾಹೇಬರ ವೃತ್ತದಿಂದ ಬಾಬಾ ಸಾಹೇಬರಿಗೆ ಮತ್ತು ಅಣ್ಣ ಬಸವಣ್ಣನವರಿಗೆ ನಾವು ಗಾರ್ಲ್ಯಾಂಡ್ ಮಾಡೋದ್ರ ಮುಖಾಂತರ ಇಲ್ಲಿಂದ ಒಂದು ಪ್ರೇರಣೆ ತಗೊಂಡು ಸುಮಾರು ಸ್ಥಳೀಯವಾಗಿರ್ತಕ್ಕಂಥ ಎಲ್ಲ ಒಂದು ಕಾರ್ಯಕರ್ತರ ಒಂದು ತಂಡದಿಂದ ನಾವು ಬೈಕ್ ರ್ಯಾಲಿ ಮುಖಾಂತರ ಭಾಳ ಹಿರಿಯರಿದ್ದಾರೆ. ಈಗ ನನ್ನ ಅನುಭವದ ಪ್ರಕಾರ 94ರಲ್ಲೇ ನಾವು ಇಲ್ಲಿ 89ದಲ್ಲೇ ಶುರುವಾತ್ ಆದಂಥದ್ದು, ಇಲ್ಲಿ 89ದಲ್ಲೇ ಶುರುವಾತ್ ಆದಂಥದ್ದು. ಆ ಹೊತ್ತಿನಲ್ಲಿ ಎಲ್ಲ ಇಲ್ಲಿ DG ಸಾಗರ್ ಅವರು ಸ್ಪರ್ಧೆ ಮಾಡ್ತಂಥದ್ದು. ಮತ್ತು 94ದಲ್ಲಿ ನಮ್ಮ ಬೀದರ್ ಜಿಲ್ಲೆಯೊಳಗೆ ನಮ್ಮ ಜುಲ್ಫಿಕರ್ ಹಸ್ಮಿ ಅವರು ಪ್ರಪ್ರಥಮವಾಗಿ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಅರ್ಜುನ್ ಹತ್ಗುಂದಿ ಆಗಿರ್ಬೋದು ಸ್ಪರ್ಧೆ ಮಾಡಿದ್ದು MLA ಕೊಟ್ಟಂಥ ಈ ಭಾಗ. ಬಟ್ ನಾವು ಸಂಘಟನೆ ಆಗ್ತಾಯಿದೆ ಮತ್ತು ಸ್ಥಳೀಯವಾಗಿ ಸ್ಥಳೀಯ ಸರ್ಕಾರದಲ್ಲಿ ಕೂಡ ನಾವು ಗುಲ್ಬರ್ಗ ಇದರ ಈಗ ಸಂಘಟನೆ ನಾವು ಮಾಧ್ಯಮ ನಿಮ್ಮ ಮುಂದೆ ಕೆಲವು ಒಂದು ಸಿಸ್ಟಮ್ ಅದ ಈ ಪಕ್ಷದಲ್ಲಿ. ಇಲ್ಲ, ಅದಕ್ಕೆ ಈಗ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಾವು 7 ಬೀಳುಗಳನ್ನು ಯಾವುದೋ ಒಂದು ಇದರಿಂದಾಗಿ ನಾವು ಎದುರಿಸ್ತಾ ಇರ್ಬೋದು. ಬಟ್ ನಾಳೆ ದಿನ ನಾವು ಇಡೀ ದೇಶ ತುಂಬ ಅಕ್ಕ ಮಾಯಾವತಿಯವರು ಏನು ಕರೆ ನಮ್ಗೆ ಕೊಟ್ಟಿದಾರ ಇವತ್ತು ಅಕ್ಕ ಮಾಯಾವತಿಯವರು ಸ್ವಲ್ಪ ಎಲ್ಲ ಸೀನಿಯರು. ಇವತ್ತು ಯಾವುದೋ ಒಂದು ಇದರಿಂದಾಗಿ ವಯಸ್ಸಾದವರು ಭಾಳ ಹಳೆಯ ಕಾರ್ಯಕರ್ತರು ಇದಾಗಿರ್ಬೋದು. ಇವತ್ತು ಅಕ್ಕ ಮಾಯಾವತಿ 100ಕ್ಕೆ 50ರಷ್ಟು ಯುವಶಕ್ತಿಗಳನ್ನೇ ಒಳಗೊಂಡು ಯುವಕರನ್ನೇ ಪ್ರೇರಣೆ ಮಾಡಿ ಪಕ್ಷ ಕಟ್ಟಬೇಕಂತಕ್ಕಂಥ ಸಂದೇಶ ಕೊಡ್ತಾ ಎಲ್ಲ ಯುವಕರು ಇವತ್ತು ತಯಾರಾಗ್ತಾ ಇದ್ದಾರೆ. ಯುವಕರು ಇವತ್ತು ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದಾರೆ, ಕಾರ್ಯಕರ್ತರ ಜೊತೆಗೆ ಮಾತಾಡ್ತಾ ಇದ್ದಾರೆ ಮತ್ತು ಕಾರ್ಯಕರ್ತರನ್ನು ಹುಟ್ಟು ಹಾಕ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಫೇಸ್ ಮಾಡ್ತೀವಿ. ಹಿಂದಾದರೂ ಕೂಡ ನಾವು ಸಾಕಷ್ಟು ಇಲ್ಲಿ ಗಟ್ಟಿಯಾಗಿ ಕಟ್ಟಿದ್ದೀವಿ. ಇದು ಒಂದು ಓಟು ಒಂದು ನೋಟು, ಒಂದು ನೋಟು ಒಂದು ಓಟು ಅನ್ನೋ ಲೆಕ್ಕದಲ್ಲಿ ಪಕ್ಷ ಇದೆ. ಇದಕ್ಕೆ ಯಾವುದೋ ಮನುವಾದಿಗಳ ಪಕ್ಷಗಳ ರೀತಿಯಲ್ಲಿ ನಾವು ಸಿಂಧಿ, ಸರಾಯಿ, ಹೆಂಡ, ಆಮಿಷಗಳನ್ನು ಒಡ್ಡಿ ಒಂದು ಓಟ್ ಪಡಿತಕ್ಕಂಥ ಪಕ್ಷ ಅಲ್ಲಿದು. ಇದು ಒಂದು ಸೈದ್ಧಾಂತಿಕವಾಗಿ ಸಿದ್ಧಾಂತ ಮೇಲೆ ನಡೀತಕ್ಕಂಥ ಪಕ್ಷದ ಜನ ಇದಕ್ಕೆ ಮೋಟಿವೇಟ್ ಮಾಡಬೇಕು. ವ್ಯವಸ್ಥೆ ಇವತ್ತು ಮನುವಾದಿ ಸರ್ಕಾರಗಳು ಹಾಳು ಮಾಡಿದ್ದಾರೆ. ಇವತ್ತು ಯಾರ್ಯಾಕಾಗಲಕ್ಕ ನೀವು ಏನು ಕೊಡ್ತೀರಂತಕ್ಕಂಥ ಒಂದು ಮೈಂಡ್ ಸೆಟ್ಟನ್ನು ಇವತ್ತು ಮಾಡಿದ್ದಾರೆ. ಆ ಮೈಂಡ್ ಸೆಟ್ಟನ್ನು ನಾವು ಸರಿ ಮಾಡಿ ಈ ಓಟಿನ ಮಹತ್ವವನ್ನು ಜನರಿಗೆ ಜಾಗೃತಿ ಮಾಡಬೇಕಂತ ಎಸ್ ನೀವು ಹೇಳ ಸ್ವಾಗತ ಮಾಡ್ತೀವಿ. ನೀವು ಹೇಳೋ ಮಾತು ಸ್ವಾಗತ ಮಾಡ್ತೀವಿ. ಆ ಕೆಲಸ ನಾವು ಮಾಡ್ತೀವಿ. ನೀವು ಹೇಳೋದು ಮಾತು 100ಕ್ಕೆ 100 ಸತ್ಯ ಅದ. ಆ ಕೆಲಸ ಇವತ್ತು ಈಗ ಏನದ ಈ ಗುಲ್ಬರ್ಗ ಈ ಪ್ರೆಸೆಂಟ್ ಇರ್ತಕ್ಕಂಥ ಟೀಮ್ ಕೆಲಸ ಮಾಡ್ತಾ ಇದೆ. ಈಗ ನಿರಂತರವಾಗಿ ಎಲ್ಲ ವಿಧಾನಸಭೆಗಳನ್ನು ಒಂದು ಭೇಟಿ ಕೊಡ್ತಾ ಇದ್ದಾರೆ, ಪ್ರವಾಸ ಮಾಡ್ತಾ ಇದ್ದಾರೆ, ಕಾರ್ಯಕರ್ತರನ್ನು ಸಂಘಟಿಸ್ತಾ ಇದ್ದಾರೆ. ಯಾಕಂದ್ರೆ ತಮಗೆಲ್ಲ ಗೊತ್ತಿರೋಂಥ ಈ ಪಕ್ಷದಲ್ಲಿ ಒಂದು ವಾಲಂಟ್ರಿ ಆಗಿ ದುಡಿತಕ್ಕಂಥದ್ದು ಸರ್. ಈ ಸಂದರ್ಭದಲ್ಲಿ ಎಲ್ಆರ್ ಭೋಸ್ಲೆ, ತಿಪ್ಪಣ್ಣ ಕಿನ್ನೂರ್, ಮೈಲಾರಿ ಶೇಳ್ಗೆ, ಆನಂದ್ ಮಸ್ಕಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್.
ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್ ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್ ಸಿರಾಮಿಕ್ಸ್ ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.